ಬಿಡಿಎ ಜಾಗ ಕಬಳಿಸಿದವರಿಗೆ ಆಯುಕ್ತ ಮಣಿವಣ್ಣನ್ ಶಾಕ್ ಕೊಡ್ತಾ ಇದ್ದಾರೆ. ರಾಜಧಾನಿಯಲ್ಲಿ ಬಿಡಿಎಗಿಂದ ಶುರುವಾಗಲಿದೆ ಜೆಸಿಬಿ ಗರ್ಜನೆ. ಬಿಡಿಎ ಆಸ್ತಿ ರಕ್ಷಣೆಗೆ ಆಯುಕ್ತರ ಮಾಸ್ಟರ್ ಪ್ಲಾನ್. ಒತ್ತುವರಿ ಬಿಡಿ ಇಲ್ಲದೆ ಇದ್ರೆ ಜೆಸಿಬಿ ನೋಡಿ ಎಂದು ವಾರ್ನಿಂಗ್ ಅನ್ನು ಕೊಡಲಾಗ್ತಾ ಇದೆ. ರಾಚನಹಳ್ಳಿ, ಕೇತಮಾರ್ನಹಳ್ಳಿಯಲ್ಲಿ ಬಿಡಿಎ ಬುಲ್ಡೋಸರ್ ಆರ್ಭಟ. ವಾರಕ್ಕೆ 3 ದಿನ ಫೀಲ್ಡ್ಗಿಳಿಯಲಿರುವಂತ ಆಯುಕ್ತ ಮಣಿವಣ್ಣನ್ ಅಂಡ್ ಟೀಮ್. ದಿನೇ ದಿನೇ ಭೂಗಳರ ನಿದ್ದೆ ಕೆಡಿಸ್ತಾ ಇರುವಂಥದ್ದು ಬಿಡಿಎ ಟೀಮ್. ರಾಜಧಾನಿಯಲ್ಲಿ ಚುರುಕು ಪಡ್ಕೊಳ್ತಾ ಇದೆ ಆಪರೇಷನ್ ಒತ್ತುವರಿ. ಸಾವಿರಾರು ಕೋಟಿ ಬಿಡಿಎ ಭೂಮಿ ಭೂಗಳರಿಂದ ಒತ್ತುವರಿಯಾಗಿದೆ. ಹೀಗಾಗಿ ಒತ್ತುವರಿ ತೆರವಿಗೆ ವೇಗವನ್ನು ನೀಡ್ತಾ ಇರುವಂಥದ್ದು ಪ್ರಾಧಿಕಾರ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ರಾಜಧಾನಿಯಲ್ಲಿ ಆಪರೇಷನ್ ಒತ್ತುವರಿ ವೇಗ ಪಡ್ಕೊಳ್ತಾ ಇದೆ. ರಾಜಧಾನಿ ಬೆಂಗಳೂರಲ್ಲಿ ಬಿಡಿಎ ಜಾಗಕ್ಕೆ ಸಾಕಷ್ಟು ಜನ ಬೇಲಿ ಹಾಕಿದ್ದಾರೆ. ಬಿಡಿಎ ಸಾವಿರಾರು ಕೋಟಿ ಜಾಗ ಇವತ್ತು ಭೂಗಡರ ಪಾಲಾಗ್ತಾ ಇದೆ. ಅದಕ್ಕೆ ಕುಮ್ಮಕ್ಕನ್ನ ಬಿಡಿಎ ಕೆಲವು ಇಂಜಿನಿಯರ್ಗಳೇ ನೀಡ್ತಾ ಇದ್ದಾರೆ. ಬೆಂಗಳೂರಿನ ವಿವಿಧ ಲೇಔಟ್ಗಳಲ್ಲಿ ಸಾಕಷ್ಟು ಆದರೆ ಕೋಟ್ಯಾಂತರ ರೂಪಾಯಿ ಜಾಗ ಒತ್ತುವರಿ ಆದ್ರೂ ಕೂಡ ಇಲ್ಲಿವರೆಗೂ ಬಿಡಿಎ ಅಧಿಕಾರಿಗಳು ಅವರಿಗೆ ಭೂಗಡರಿಗೆ ಸಪೋರ್ಟ್ ಕೊಡುವಂತ ಪ್ರಯತ್ನವನ್ನ ಇಷ್ಟು ದಿನಗಳಿಂದ ನಡೀತಾ ಬರ್ತಾ ಇತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಬೆಂಗಳೂರಲ್ಲಿ ಬಿಡಿಎ ಒತ್ತುವರಿ ತಿರುವು ಕಾರ್ಯಾಚರಣೆಯನ್ನ ಚುರುಕುಗೊಳಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಎಲ್ಲೆಲ್ಲಿ ಸರ್ಕಾರಿ ಜಾಗ ಅದರಲ್ಲಿ ಬಿಡಿಎ ಜಾಗ ಒತ್ತುವರಿ ಆಗಿದೆಯೋ ಅಂತ ಜಾಗಕ್ಕೆ ಒತ್ತುವರಿ ತಿರುವು ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನ ವಿವಿಧ ಲೇಔಟ್ಗಳಿಂದ ಅರ್ಕಾವತಿ ಆಗಿರ್ಬೋದು, ಕೆಂಪೇಗೌಡ ಲೇಔಟ್ ಆಗಿರ್ಬೋದು, HBR, HSR ಸೇರಿದಂತೆ ಬೇರೆ ಬೇರೆ ಲೇಔಟ್ಗಳಲ್ಲಿ ಸಾಕಷ್ಟು ಜಾಗ ಒತ್ತುವರಿ ಆಗಿದೆ. ಒತ್ತುವರಿ ತಿರುವನ್ನ ಮಾಡುವಂತೆ ಆಯಾಯ ಭೂ ಮಾಲೀಕರಿಗೆ ನೋಟಿಸ್ ಅನ್ನ ಕೂಡ ಬಿಡಿಎ ಕೊಟ್ಟಿದೆ. ಆದ್ರೆ ಒತ್ತುವರಿ ತಿರುವು ಮಾಡುವಂತೆ ಬಿಡಿಎ ಅಧಿಕಾರಿಗಳು ನೋಟಿಸ್ ಕೊಟ್ಟರು ಕೂಡ ಇಲ್ಲಿವರೆಗೂ ಒತ್ತುವರಿ ತಿರುವು ಮಾಡುವಂತ ಪ್ರಯತ್ನವನ್ನ ಆಯಾಯ ಮಾಲೀಕರು ಕೂಡ ಮಾಡಿಲ್ಲ. ಹೀಗಾಗಿ ಬಿಡಿಎ ಜೆಸಿಬಿಗಳ ಮೂಲಕ ಬೆಂಗಳೂರಿನ ರಾಚನಹಳ್ಳಿ, ಕೇತಮಾರ್ನಹಳ್ಳಿ ಬಳಿ ಬಿಡಿಎ ಬುಲ್ಡೋಜರ್ಗಳ ಆರ್ಭಟವನ್ನ ಕೂಡ ಮಾಡ್ತಾ ಇವೆ. ಯಾಕಂದ್ರೆ ಕಳೆದ ಕೆಲ ದಿನಗಳಿಂದ ಕೇವಲ ಯಾವಾಗ ಒತ್ತುವರಿ ತಿರುವು ಆಗ್ತಾ ಇದೆ ಅತಿ ಕೋರ್ಟ್ ಸೂಚನೆ ಆಧಾರದ ಮೇಲೆ ಕೆಲವು ಕಡೆ ಬಿಡಿಎ ಒತ್ತುವರಿ ತಿರುವು ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವು. ಅದೇ ಬಿಡಿಎ ಕೆಲ ದಿನಗಳಿಂದ ವಾರಕ್ಕೆ 2-3 ದಿನ ಒತ್ತುವರಿ ತಿರುವನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇದೆ. ಹೀಗಾಗಿ ಬಿಡಿಎ ವಾರಕ್ಕೆ 1 ದಿನ ಬಿಟ್ಟು 1 ದಿನ ಒತ್ತುವರಿ ತಿರುವು ಮಾಡ್ತಾ ಇರೋ ಕಾರಣದಿಂದಾಗಿ ಬಿಡಿಎ ಭೂಗಡರಿಗೆ ಸಾಕಷ್ಟು ಈಗ ನಿದ್ದೆಯನ್ನ ಕೂಡ ಬಿಡಿಎ ಅಧಿಕಾರಿಗಳು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಎಲ್ಲೆಲ್ಲಿ ಬಿಡಿಎ ಜಾಗ ಒತ್ತುವರಿ ಆಗಿದೆಯೋ ಅಂತ ಜಾಗಗಳಿಗೆ ಒತ್ತುವರಿ ತಿರುವು ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾವಿರಾರು ಕೋಟಿ ಬಿಡಿಎ ಜಾಗ ಭೂಗಡರ ಪಾಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಡಿಎ ಪ್ರಮುಖವಾದಂತ ಕೆಲಸ ಏನಂದ್ರೆ ಬಿಡಿಎ ಆಸ್ತಿಗಳನ್ನು ರಕ್ಷಣೆ ಮಾಡೋದು ಬಿಡಿಎ ಅಧಿಕಾರಿಗಳ ಕೆಲಸ. ಯಾಕಂದ್ರೆ ಬಿಡಿಎಗೆ ಈಗಾಗಲೇ ಸಾಕಷ್ಟು ಜಾಗವನ್ನ ಈಗಾಗಲೇ ಬಿಡಿಎ ಹರಾಜಾಗ್ತಾ ಇದೆ ಎಷ್ಟೋ ಜಾಗಗಳನ್ನ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ವಶಕ್ಕೆ ಪಡೆದು ಬಿಡಿಎ ಜಾಗಕ್ಕೆ ಅದನ್ನ ವಶಕ್ಕೆ ಪಡೆದು ಮತ್ತೆ ಅದನ್ನ ಬೇರೆಯವರಿಗೆ ಹಂಚಿಕೆ ಮಾಡುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದೆ. ಹೀಗಾಗಿ ಮೊನ್ನೆ ನೋಡಿದ ಸಂದರ್ಭದಲ್ಲೂ ಕೂಡ ಸರಿಸುಮಾರು 40-45 ಕೋಟಿ ಬಿಡಿಎ ಜಾಗವನ್ನ ಒತ್ತುವರಿ ತಿರುವನ್ನ ಮಾಡಿ ಬಿಡಿಎ ವಶಕ್ಕೆ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇದೆ. ಈಗಾಗಲೇ ಬಿಡಿಎ ಅಧಿಕಾರಿಗಳು ಕೂಡ ಎಲ್ಲಾ ಒತ್ತುವರಿದಾರರಿಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಬಿಡಿಎ ಜಾಗ ಒತ್ತುವರಿ ಆಗಿದೆಯೋ ಅಂತ ಜಾಗಗಳನ್ನ ಕೂಡಲೇ ಬಿಡಿಎ ಜಾಗಕ್ಕೆ ಹಸ್ತಾಂತರ ಮಾಡಿದಂತೆ ಆಯಾಯ ಭೂ ಮಾಲೀಕರಿಗೆ, ಭೂಗಡರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಇಲ್ಲಿವರೆಗೂ ಸಮರ್ಪಕವಾದಂತ ರೀತಿಯಲ್ಲಿ ಭೂಗಡರಿಂದ ಅದನ್ನ ಬಿಡುಗಡೆ ಮಾಡುವಂತ ಪ್ರಯತ್ನವನ್ನು ಕೂಡ ಆಗಿದೆ. ಹೀಗಾಗಿ ಬಿಡಿಎ ತನ್ನ ಜೆಸಿಬಿಗಳ ಮೂಲಕ ಎಲ್ಲಿ ಜಾಗ ಒತ್ತುವರಿ ಆಗಿದೆಯೋ ಅಂತ ಜಾಗಗಳಿಗೆ ಬಿಡಿಎ ಟೀಮ್ ತೆರಳಿ ಅದನ್ನ ಬಿಡಿಎ ವಶಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಬಿಡಿಎ ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮ ಡೀಟೇಲ್ಸ್ಗೆ.